ಬುಲೆಟ್ ಯಾವೊಂದು ತಲೆ ಕೆಡ್ಸ್ಕೊಳಲ್ಲ, ನುಗ್ಗುತ್ತಾನೆ ಇರುತ್ತೆ, ಎದುರಾಳಿಗೆ ಗುನ್ನ ಇಡುತ್ತೆ. ಒಂದು ಚಾಪ್ಟರ್ ಮುಗಿದ್ಮೇಲೆ ಇನ್ನೊಂದು ಚಾಪ್ಟರ್ ಓಪನ್ ಮಾಡಲೇಬೇಕು. ಹಾಗೆ ಒಂದು ಬುಕ್ ಮುಗಿದ್ಮೇಲೆ ಇನ್ನೊಂದು ಬುಕ್ಕು ತೆರೀಲೇಬೇಕು. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್. ಇವರತ್ನ ಮುಗ್ದೋಗಿದೆ, ಇವರತ್ನ ಚಾಪ್ಟರ್ ಕ್ಲೋಸ್ ಆಗಿದೆ, ಇವರತ್ನ ಬುಕ್ಕು ಮುಗ್ದೋಗಿದೆ. ದ ನೆಕ್ಸ್ಟ್ ಬುಕ್ ಇಸ್ ಜೇಮ್ಸ್. ಎಲ್ಲರೂ ಜೇಮ್ಸ್ ಅನ್ನೋ ಬುಕ್ನ ತೆಗೀರಿ. ನಮ್ಮ ರೆಕಾರ್ಡ್ಸ್ ಏನೇನು ಮಾಡಬೇಕು ಅನ್ಕೊತಾ ಇದೀವೋ ಅದನ್ನೆಲ್ಲ ಬರೀರಿ. ಅದೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಿ. ನಮ್ಮ ಪವರ್ ಹೌಸ್ ಯೂಟ್ಯೂಬ್ ಚಾನಲ್ ಡೈಲಿ ಮರೀದೆ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋ ನೋಡಿ, ವಿಡಿಯೋ ನೋಡೋದಲ್ಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಕಮೆಂಟ್ಸ್ ಹಾಕಿ. ನೀವು ಕಮೆಂಟ್ಸ್ ಹಾಕಿಲ್ಲ ಅಂದರೆ ನೀವು ಏನೇನು ಬಯಸ್ತಾ ಇದ್ದೀರಾ, ನಾನೇನು ತಪ್ಪು ಮಾಡ್ತಾ ಇದ್ದೀನಿ, ನನಗೇನು ಗೊತ್ತಾಗಲ್ಲ. ಸೊ ಕಮೆಂಟ್ಸ್ ಮಾಡಿಲ್ಲ ಅಂದರೆ ನನ್ನ ವಿಡಿಯೋ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ದ ಕಮೆಂಟ್ಸ್ ಆರ್ ದಿ ಓನ್ಲಿ ಮೋಟಿವೇಶನ್ ಫಾರ್ ಮೀ. ನಿಮ್ಮ ಕಮೆಂಟ್ಸೇ ನನ್ನ ಮೋಟಿವೇಶನ್. ನಿಮ್ಮ ಕಮೆಂಟ್ಸ್ಗಿಂತ ಜಾಸ್ತಿ ಮೋಟಿವೇಟ್ ಮಾಡೋದೇನೂ ಇಲ್ಲ. ಇನ್ಮೇಲೆ ನಮ್ಮ ಮೇನ್ ಟಾರ್ಗೆಟ್, ನಮ್ಮ ಮೇನ್ ಗೋಲ್ ಗುರು, ನಮ್ಮ ಮೇನ್ ಗೋಲ್ ಈಸ್ ಜೇಮ್ಸ್. ನಮ್ಮ ಅಪ್ಪು ಬಾಸ್ದು ನೆಕ್ಸ್ಟ್ ಮೂವಿ ಜೇಮ್ಸ್. ಇವರತ್ನಲ್ಲಿ ವಾಟ್ ಎವರ್ ವೆಂಟ್ ರಾಂಗ್ ವಿ ಗೋಯಿಂಗ್ ಟು ಡೂ ಇಟ್ ರೈಟ್ ವಿತ್ ಜೇಮ್ಸ್. ಏನೇನು ತಪ್ಪಾಯಿತು ಅದೆಲ್ಲ ನಾವು ಸರಿ ಮಾಡ್ಕೊಳ್ಳೋಣ ಜೇಮ್ಸ್ ಮೂವಿಯಿಂದ. ಹೆಂಗೆ ಸರಿ ಮಾಡ್ಕೊಬೇಕು? ಯೂನಿಟಿ ಇಸ್ ಅ ಮೇನ್ ಥಿಂಗ್. ಐ ವೆರಿ ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಇವರತ್ನ ಲಾಸ್ಟ್ ಟೈಮಲ್ಲಿ ನಾನು ಸ್ವಲ್ಪ ಇನ್ಯಾಕ್ಟಿವ್ ಹೋದೆ. ಬಟ್ ನನ್ನ ಪ್ರಕಾರ ನಾನು ಏನೇನು ಸ್ಟಾರ್ಟಿಂಗ್ ಟೈಮಲ್ಲಿ ಏನು ಯೂನಿಟಿ ಬೆಳೆಸಿದ್ದೆ, ನಾನು ಒಬ್ಬನೆಲ್ಲ ತುಂಬ ಜನ ಅಪ್ಪು ಬಾಸ್ ಫ್ಯಾನ್ಸ್ ಎಲ್ಲರೂ ಕೈ ಜೋಡಿಸಿದ್ದಕ್ಕೆ ಯೂನಿಟಿ ಬೆಳೆದಿತ್ತು. ಸೊ ಅದೇನು ಬೆಳೆದಿತ್ತು, ಅಟ್ಲೀಸ್ಟ್ ಸ್ವಲ್ಪ ಅದು ಯೂಸ್ ಆಯಿತು ಅನ್ಕೊತಾ ಇದ್ದೀನಿ. ಅಟ್ಲೀಸ್ಟ್ ಸ್ವಲ್ಪ ಯೂನಿಟಿ ಆಗಿದೆ ಅನ್ಕೊತಾ ಇದ್ದೀನಿ. ಸೊ ಅದೇನಿದೆ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅನ್ನೋದೇ ನನ್ನ ನನ್ನ ಮೇನ್ ಟಾರ್ಗೆಟ್. ಸೊ ನಾನು ತುಂಬ ರೀತಿಯ ಪ್ರಮೋಷನ್ಸ್ ಮಾಡ್ತೀನಿ, ತುಂಬ ರೀತಿಯ ವೀಡಿಯೋಸ್ ಮಾಡ್ತೀನಿ. ನಿಮ್ಮೆಲ್ಲರೂ ನಾನು ಇಷ್ಟ ಅನ್ಕೊತಾ ಇದ್ದೀನಿ, ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ. ಸೊ ಲೆಟ್ಸ್ ಗೋ ಸ್ಟ್ರೈಟ್ ಇನ್ ಟು ದ ಟಾಪಿಕ್. ಇಟ್ ಈಸ್ ಜೇಮ್ಸ್ ಸ್ಟಂಟ್ ಶೂಟಿಂಗ್ ಸೀನ್. ಸೊ ನಮ್ಮ ಜೇಮ್ಸ್ದು ಸ್ಟಂಟ್ ಸೀನ್ ಒಂದು ಶೂಟ್ ಮಾಡಿದ್ದಾರೆ. ಇಟ್ ಈಸ್ ಕಾರ್ ಚೇಸಿಂಗ್ ಸೀನ್. ರವಿ ವರ್ಮಾ ಅವರು ಸ್ಟಂಟ್ ಡೈರೆಕ್ಟರ್. ಸೊ ಅವರು ತುಂಬ ಇಂಪಾರ್ಟೆಂಟ್ ಮೂವೀಸ್ ಮಾಡಿದ್ದಾರೆ, ತುಂಬ ಒಳ್ಳೆ ಮೂವೀಸ್ ಮಾಡಿದ್ದಾರೆ. ಎಕ್ಸಾಂಪಲ್ಸ್ ಆರ್ ರುಸ್ತಮ್, ನಮ್ಮ ಶಿವಣ್ಣ ಅವ್ರದ್ದು ರುಸ್ತಮ್, ಆ್ಯಂಡ್ ರಾಮ್ಲೀಲಾ, ಆ್ಯಂಡ್ ದೆನ್ ಇನ್ನೊಂದು ಯಾವುದೋ ಮೂವಿ ನೋಡಿದೆ, ಮರ್ತೋಗ್ಬಿಟ್ಟೆ. ಬಟ್ ಇಟ್ ಈಸ್ ಸಮ್ ಅದರ್ ಬಾಲಿವುಡ್ ಮೂವಿ. ಸೊ ಈ ಥರ ಒಳ್ಳೆ ಮೂವೀಸ್ ಮಾಡಿದ್ದಾರೆ. ಸೊ ಇಸ್ ಏಜ್ ಇಸ್ ಅರೌಂಡ್ 47 years. ಸೊ ಒಳ್ಳೆ ಡೈರೆಕ್ಟರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂಥ ಸ್ಟಂಟ್ ಡೈರೆಕ್ಟರ್. ಸೊ ಅದರಲ್ಲಿ ಏನು ರಿಸ್ಕ್ ಏನಿಲ್ಲ. ಬಟ್ ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಇಟ್ ಇಸ್ ಗೋನ್ ಬಿ, ನಾನು ಒಂದಂತ ಹೇಳ್ತೀನಿ, ಯುವರತ್ನ ಅಂತೀನಿ, ಈ ಯುವರತ್ನ ಮಾತಾಡಿ ಮತ್ತು ಯುವರತ್ನೇ ಬೈಕ್ ಬರುತ್ತೆ. ಜೇಮ್ಸ್ ಟೀಸರ್ ಬಂದಾಗ ಇಟ್ ವಾಸ್ ಅ ವೆರಿ ಡಾರ್ಕ್ ಥೀಮ್. ಸ್ವಲ್ಪ ಫುಲ್ ಡಾರ್ಕ್ ಥೀಮ್ ಇತ್ತದು. ಆ ಡಾರ್ಕ್ ಥೀಮಲ್ಲಿ ನಮಗೆ ಟೀಸರ್ ರಿಲೀಸ್ ಮಾಡಿದ್ರು. ಆ ಥೀಮ್ ನೋಡಿದಾಗ ನಮ್ಗೆ ಒಂಥರ ಮೈರ ಜುಮ್ ಅಂದ್ಬಿಡ್ತು. ಬಿಕಾಸ್ ದಟ್ ಕೋರಿಯೋಗ್ರಫಿ, ದಟ್ ಸಿನಿಮ್ಯಾಟೋಗ್ರಫಿ, ದಟ್ ಕ್ವಾಲಿಟಿ, ದಟ್ ಡೈರೆಕ್ಷನ್, ಮ್ಯಾನ್ ದಟ್ ವಾಸ್ ಜಸ್ಟ್ ಆಸಮ್. ಸಖತ್ತಾಗಿತ್ತು. ಈ ಫೈಟ್ ಸೀನ್, ಐ ಮೀನ್ ದಿಸ್ ಸ್ಟಂಟ್ ಚೇಸಿಂಗ್, ಕಾರ್ ಚೇಸಿಂಗ್ ಸೀನ್ ಏನಿದು ಫೋಟೋಸ್ ಲೀಕ್ ಆಗಿದ್ದಾವೆ ಅವ್ರು ಅಫಿಷಿಯಲ್ ಅಪ್ಲೋಡ್ ಮಾಡಿಸಿದ್ರೆ ಗೊತ್ತಿಲ್ಲ. ಅದೇ ಫೋಟೋ ನೋಡ್ತಾ ಇದ್ದೀವಿ. ಇಟ್ಸ್ ಅಗೇನ್ ಅ ಡಾರ್ಕ್ ಕಾರ್, ಬ್ಲ್ಯಾಕ್ ಕಲರ್ ಕಾರ್. ಇಟ್ ಈಸ್ ಎನ್ SUV ಅಂದರೆ ದೊಡ್ಡ ಕಾರು. ಸೊ ಗ್ರೌಂಡ್ ಕ್ಲೀನ್ಸ್ ಜಾಸ್ತಿ ಇದೆ, ಅದನ್ನು SUV ಅಂತಾರೆ. ಅಷ್ಟೊಂದು ಟೆಕ್ನಿಕಲ್ ನಾಲೆಜ್ ನಮ್ಗೆ ಗೊತ್ತಿಲ್ಲ. ಸೊ ದೊಡ್ಡ ಕಾರು SUV ಆ್ಯಂಡ್ ಇಟ್ ಇಸ್ ಅ ಬ್ಲ್ಯಾಕ್ ಕಲರ್. ಆ್ಯಂಡ್ ನೋಡ್ತಾ ಇದ್ದಾರೆ ರಾತ್ರಿ ಶೂಟಿಂಗ್ ಮಾಡ್ದಂಗಿದ್ದಾರೆ. ಬಟ್ ಫೋಟೋ ನೋಡಿದ್ರೆ ಡೇ ಟೈಮ್ ಇದೆ. ಬಟ್ ಏನೋ ಗೊತ್ತಾಗ್ತಿಲ್ಲ. ಬಟ್ ದ ಕಾರ್ ಆ್ಯಂಡ್ ಕ್ಯಾಮ್ರಾ ಶೂಟಿಂಗ್ ಟೈಮ್ ನೋಡ್ತಾ ಇದ್ದಾರೆ ಇಟ್ ಇಸ್ ಡಾರ್ಕ್. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಅ ನೈಟ್ ಸೀನ್. ಈ ಮೂವಿ ಒಂಥರ ಡಾರ್ಕ್ ಥೀಮಲ್ಲಿ ತೆಗಿತಾ ಇದ್ದಾರೆ. ಇಫ್ ಯು ರಿಕಾಲ್ ಅನದರ್ ಮೂವಿ ವಿಚ್ ವಾಸ್ ಶಾಟ್ ಇನ್ ಡಾರ್ಕ್ ಥೀಮ್, ಇಟ್ ಇಸ್ KGF. ನಾನು KGF ಜೊತೆ ಕಂಪೇರ್ ಮಾಡ್ಕೊತಾ ಇಲ್ಲ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇದು ಯಾವ ಥರ ಬರ್ಬೋದು ಈ ಮೂವಿ ಅಂತ. ಸೊ ನಾವು ಇವಾಗಿಂದ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಬಿಕಾಸ್ ದಿಸ್ ಮೂವಿ ಇಸ್ ಅ ಡ್ರೀಮ್ ಮೂವಿ ಫಾರ್ ಆಲ್ ಅಪ್ಪು ಬಾಸ್ ಫ್ಯಾನ್ಸ್. ಡೈರೆಕ್ಟರ್ ಮಾತ್ರನೇ ಇಲ್ಲ, ನಮಗೆಲ್ಲರಿಗೂ ಡ್ರೀಮ್ ಮೂವಿನ 5 ವರ್ಷದಿಂದ ಕಾಯ್ತಾ ಇದ್ದೀವಿ ಮೂವಿಗೆ. ಈ ಮೂವಿಗೆ ನಾವು ಮಾಡೋ ಸೆಲೆಬ್ರೇಷನ್ಸ್ ಆದರೂ ಆಗಲಿ, ನಾವು ಇಡೋ ಟಾರ್ಗೆಟ್ ಆದರೂ ಆಗಲಿ ನೆಕ್ಸ್ಟ್ ಲೆವೆಲ್ ಆಗಿರಬೇಕು. ಅದ್ರ ಬಗ್ಗೆ ದಿನ ವಿಡಿಯೋ ಬರುತ್ತೆ, ದಿನ ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಗೆಲ್ಲರೂ ಗೊತ್ತಾಗುತ್ತೆ. ನಿಮ್ಗೆ ಬಿಲ್ಡಪ್ ಅಂದರೆ ಬಿಲ್ಡಪ್ ಅಂದ್ಕೊಳ್ಳಿ, ಫ್ಯಾನಿಸಮ್ ಅನ್ಕೊಳ್ಳಿ, ನೀವೇನಾದರೂ ಅಂದ್ಕೊಳ್ಳಿ, ನಾನು ಮಾತ್ರ ವಿಡಿಯೋ ಮಾಡ್ತಾನೆ ಇರ್ತೀನಿ. ನಾನು ಮಾತಾಡೋದು ಹಿಂಗೆ ಅಲ್ಲಾಡ್ಕೊಂಡು ಮಾತಾಡ್ತೀನಿ, ನನ್ನ ಇಷ್ಟ. ಅಪ್ಪು ಬಾಸ್ ಫ್ಯಾನ್ಸ್ ನಾವೆಲ್ಲ ಏನೇನು ಮಾಡಬೇಕು ಅಂದರೆ, ನಮ್ಮ ಜೇಮ್ಸ್ ಲಿರಿಕಲ್ ವೀಡಿಯೋ ಬರುತ್ತೆ, ಲಿರಿಕಲ್ ಸಾಂಗ್ಸ್ ಬರ್ತವೆ. ಐ ಮೀನ್ ಬೋತ್ ಆರ್ ಸೇಮ್. ಲಿರಿಕಲ್ ವೀಡಿಯೋಸ್, ಲಿರಿಕಲ್ ಸಾಂಗ್ಸ್, ಟೀಸರ್, ಟೀಸರ್ ಬಂದೇ ಬರುತ್ತೆ, ಟ್ರೈಲರ್ ಬರುತ್ತೆ, ಅದಾದಮೇಲೆ ಮೂವಿ ಬರುತ್ತೆ. ಮೂವಿ ಬರೋಕ್ಕಿಂತ ಮುಂಚೆ ಏನೇನು ಇವರೆಲ್ಲ ಬಿಡ್ತಾರೆ, ಫಸ್ಟ್ ಲುಕ್ ಆದರೂ ಆಗಿರಲಿ, ಸೆಕೆಂಡ್ ಲುಕ್ ಆದರೂ ಆಗಿರಲಿ, ಇಲ್ಲ ಬರ್ಡೇ ಸ್ಪೆಷಲ್ ಪೋಸ್ಟರ್ಸ್ ಆದರೂ ಆಗಿರಲಿ, ಏನಾದರೂ ಆಗಿರಲಿ, ಪ್ರತಿಯೊಂದು ಪೋಸ್ಟು, ಪ್ರತಿಯೊಂದು ವೀಡಿಯೋನು, ಪ್ರತಿಯೊಂದು ಅಪ್ಡೇಟು ಹಬ್ಬ ಥರ ಇರಬೇಕು. ಹಬ್ಬ ಥರ ಇರಬೇಕು. ಲಾಸ್ಟ್ ಇಯರ್ ಲಾಕ್ಡೌನ್ ನಾವು ಹೆಂಗೆ ಹಬ್ಬ ಮಾಡ್ಕೊಂಡ್ವಿ, ಈ ವರ್ಷ ಲಾಕ್ಡೌನಲ್ಲಿ ಕೂಡ ನಾವು ಹಾಗೆ ಹಬ್ಬ ಮಾಡ್ಕೊಳ್ಳೋಣ. ದಟ್ ಈಸ್ ಆರ್ ಮೇನ್ ಟಾರ್ಗೆಟ್, ದಟ್ ಇಸ್ ಅ ಮೇನ್ ಗೋಲ್. ಆ್ಯಂಡ್ ತುಂಬ ಜನ ಹೊಟ್ಟೆ ಕರ್ಸೋಕೆ ಹೇಳ್ತಾರೆ. ಲಾಕ್ಡೌನಲ್ಲಿ ಬಂದಿರೋದು ಕರಗಿಸ್ತೀನಿ, ದೊಡ್ಡ ವಿಷಯ ಅಲ್ಲ. ಜಿಮ್ ಕ್ಲೋಸ್ ಆಗಿದ್ದಾವೆ, ಲೆಟ್ಸ್ ಸಿ. ಮನೇಲಿ ಡಂಬಲ್ಸ್ ಬಿದ್ದಿದ್ದಾವೆ, ನೋಡೋಣ, ಸ್ಟಾರ್ಟ್ ಮಾಡೋಣ.
ನೀವೆಲ್ಲ ಮೋಟಿವೇಟ್ ಮಾಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ನಾನು ವೀಡಿಯೋಸ್ ಮಾಡೋದು. ಬೇಡ್ಕೊತಾ ಇದ್ದೀನಿ ಅಂದ್ಕೊಳ್ಳಿ, ನಿಮ್ಮ ಇಷ್ಟ, ನೀವೇನಾದರೂ ಅಂದ್ಕೊಳ್ಳಿ. ಕಮೆಂಟ್ಸ್ ಹಾಕಿಲ್ಲ ಅಂದರೆ ನನಗೆ ಒಂಥರ ಜೋಶ್ ಇರಲ್ಲ, ಅಷ್ಟೇ ಓಪನ್ ಆಗಿ ಹೇಳ್ತೀನಿ. ಪ್ರತಿಯೊಂದು ವೀಡಿಯೋಗೂ ನಾನು ಕೇಳ್ಕೊಳಕ್ಕಾಗಲ್ಲ. ಪ್ರತಿಯೊಂದು ವೀಡಿಯೋ ಕಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಹಾಕಿ. ನನ್ನ ವೀಡಿಯೋಲಿ ಏನು ತಪ್ಪು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಕಮೆಂಟ್ ಹಾಕಿ. ನಾನೇನು ಚೇಂಜಸ್ ಮಾಡ್ಕೊಬೇಕು ಅನ್ಕೊಳ್ಳೋದ್ರ ಬಗ್ಗೆ ಅದು ಕಮೆಂಟ್ ಹಾಕಿ. ನನ್ನ ದಿನ ನೋಡ್ಕೊಬೇಕು ಅಂದರೆ ಕಮೆಂಟ್ ಹಾಕಿ. ನಿಮ್ಮ ಇಷ್ಟ ಬಂದಲ್ಲಿ ಕಮೆಂಟ್ ಹಾಕ್ಬೋರೋ, ನಾನು ನೋಡ್ಕೊಂಡು ನಾನು ರಿಪ್ಲೈ ಮಾಡ್ತೀನಿ. ಫಸ್ಟ್ 1 hour ಯಾರು ಕಮೆಂಟ್ ಹಾಕ್ತಾರೋಗೆಲ್ಲ ರಿಪ್ಲೈ ಮಾಡ್ತೀನಿ. ಸೊ ಎವ್ರಿ ಡೇ ವಿಡಿಯೋ ಬರುತ್ತೆ. ನಮ್ಮ ಜೇಮ್ಸ್ ಈಸ್ ದ ನೆಕ್ಸ್ಟ್ ಟಾರ್ಗೆಟ್. ಸ್ಟಾಪ್ ಆಲ್ ದ ಡಿಸ್ಟ್ರಾಕ್ಷನ್, ಸ್ಟಾಪ್ ಆಲ್ ದಿಸ್ ನಾನ್ಸೆನ್ಸ್ ಬುಲ್ಶೆಟ್. ಎಲ್ಲ ಬಿಟ್ಬಿಟ್ರಿ ಗುರು. ಎಲ್ಲ ಡೈವರ್ಟ್ ಮಾಡೋಕ್ಕೆ ಇರೋದೆ, ಎಲ್ಲ ಡೈವರ್ಟ್ ಮಾಡೋಕ್ಕೆ ಇದ್ದಾರೆ, ಎಲ್ಲ ನಮ್ಮ ತಲೆ ಕೆಡ್ಸೋಕ್ಕೆ ಇದ್ದಾರೆ. ಅವ್ರನ್ನೆಲ್ಲ ತಲೆ ಕೆಡ್ಸ್ಕೊಂಡೆ ನಮ್ಮ ಟಾರ್ಗೆಟು, ನಮ್ಮ ಗುರಿ ನಾವು ನುಗ್ಗುತ್ತಾ ಇರಬೇಕು ಅಷ್ಟೇ. ಬುಲೆಟ್ ಯಾವಂಗೂ ತಲೆ ಕೆಡ್ಸ್ಕೊಳಲ್ಲ, ನುಗ್ಗುತ್ತಾನೆ ಇರುತ್ತೆ, ಎದುರಾಳಿಗೆ ಗುನ್ನ ಇಡುತ್ತೆ ಅಷ್ಟೇ. ವಿಷಯ ಮುಗಿಸೋದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.